ಇಷ್ಟೊಂದು ಸುಂದರವಾಗಿ ಶೋಭಿಸುತ್ತದೆ ಈ ಬೃಂದಾವನ. ಇಲ್ಲಿನ ಚಿತ್ರಿಕ ಕಲೆಗಳನ್ನ ನೋಡ್ತಾ ಇದ್ರೆ ಜೀವಂತ ಪ್ರಾಣಿಗಳನ್ನೇ ನೋಡಿದಷ್ಟು ಸಂತೋಷವಾಗ್ತಾ ಇದೆ ನನ್ನ ಮನಸ್ಸು. ಆ ಜಲಕ್ರೀಡೆ ಆಡುತ್ತಿರುವ ಶ್ರೀಕೃಷ್ಣನನ್ನ ನೋಡಿ ನಾನೇ ಮೈ ನನ್ನ ಹಕ್ಕಿ ಪಕ್ಷಿಗಳೇ, ನಿಮ್ಮ ಜೊತೆ ನಾನು ಹಾಡಲಿ. ಮಾತಿಲ್ಲ ಕಥೆಯಿಲ್ಲ ಇನ್ನೇನಿದೆ, ಕೈ ಕಾಲು ನಿಲ್ಲಲ್ಲ ನೀನಾಗಿದೆ, ಶುರುವಾಗಿದೆ, ಎದೆ ಬಡಿತ ಜೋರಾಗಿದೆ, ಎದೆ ಬಡಿತ ಜೋರಾಗಿದೆ, ಎದೆ ಬಡಿತ ಜೋರಾಗಿದೆ. ಈ ಘಟಪ್ರಭಾ ತೀರದಲ್ಲಿ ಮುದ್ದಾಗಿ ಹಾಡಿ ಕುಣಿದು ನರ್ತಿಸುತ್ತಿರುವ ನರ್ತಕಿ ಯಾರಿರಬಹುದು? ಆ ಚಂದ್ರನ ಹಿಂಬಾಲಿಸಿದ ಚಕೋಳಿಯು ಅಥವಾ ಆ ದೇವೇಂದ್ರನ ಸಭಾಂಗಣದ ರಂಭೆಯೋ? ಹೇ ಅಂಬುಜಮುಖಿಯಂತೆ ವರ್ಣರಂಜಿತವಾಗಿ ಶೋಭಿಸುವ ಇವಳ ಛಾಯಾಗ್ರಹಕ್ಕೆ ಮಂಜಾಗಿ ಹೋದವು ನನ್ನ ಕಣ್ಣುಗಳೇ. ಅಕ್ಷರ ಸಹ ಬರೆಯಲು ಸಾಲದೆ ಬಲುಕುವ ಇವಳ ಸೊಂಟ ಮತ್ತು ಕಂಠದ ಜೊತೆ ನಂಟಿರುವ ಇವಳ ಮೊಗಸ್ತನಗಳನ್ನು ಕೆತ್ತಿ ಚಿತ್ರಿಸಿದ ಕಡೆಗಾರ ಎಂಥ ಸುಂದರನು. ಏನೇ ಆಗಲಿ ಈ ಸುಂದರಿಯ ಸವಿರುಚಿ ಸವಿಯಲೇಬೇಕು. ಹಲೋ ಮಿಸ್, ನಾನು ಈ ಊರ ಭಾರಿ ಶ್ರೀಮಂತ ವಜ್ರೇಗೌಡನ ಮಗಳು ಕಾವೇರಿ. ಅರ್ಥವಾಯಿತು. ಅಷ್ಟೇ ಅಲ್ಲ, ಅನೇಕ ವರ್ಷಗಳಿಂದ ಸಂಸದ ಶಾಸಕನಾಗಿ ಹಲವಾರು ಮಂತ್ರಿ ಸ್ಥಾನ ಪಡೆದು ಮುಂದೆ ಸಿಎಂ ಸೀಟಿಗಾಗಿ ಕಾದುಕೊಂಡ ದಿಟ್ಟ ರಾಜಕಾರಣಿ ಮಗಳು ನಾನು. ಯಾಕಂತೂ ಅಲ್ಲ, ಸಂತೋಷ ಉಕ್ಕಿ ಬಂದು ಕೇಳಿದೆ. ಯಾಕಂದ್ರೆ ತಿದ್ದಿ ತೀಡಿ ಮಾಡಿದ ನಿನ್ನ ಕುಡಿ ಹುಬ್ಬಿನ ಮಧ್ಯದಲ್ಲಿ ಮುದ್ದಾಗಿ ಮಿನುಗುವ ನಿನ್ನ ಕಂಗಳಲ್ಲಿ ಎದ್ದು ಕಾಣುವ ನಿನ್ನ ಒಂದೊಂದು ಅಂಗಾಂಗದ ಸೌಂದರ್ಯದ ಸಿರಿ ನೋಡಿದರೆ ನನ್ನ ಬುದ್ಧಿ ಭ್ರಮೆಯಾಗಿ ಹೋಗಿದೆ. ನಿನ್ನ ಮುಂದೆ ಆ ವಿಶ್ವ ಸುಂದರಿಯೂ ಏನೂ ಅಲ್ಲ. ನಿಮಗೆ ತುಂಬಾ ನನ್ನನ್ನ ಇಷ್ಟೊಂದು ಹೊಗಳಿದ್ದಕ್ಕೆ. ಹೌದು, ತಾವು ಯಾರು? ದೇಶ ವಿದೇಶಗಳನ್ನು ಸುತ್ತಿ ಹಲವಾರು ಕೋಶಗಳನ್ನು ಓದಿ ವಿಶೇಷ ಇಂಜಿನಿಯರ್ ಎನಿಸಿಕೊಂಡಿರುವ ಒನ್ ಅಂಡ್ ಓನ್ಲಿ ವಿಕ್ರಮ್. ಅರ್ಥಾತ್ ನಿನ್ನ ತಂದೆಯ ಹಲವಾರು ಫ್ಯಾಕ್ಟರಿಗಳ ಮ್ಯಾನೇಜಿಂಗ್ ಡೈರೆಕ್ಟರ್. ಅರ್ಥವಾಯ್ತು. ನೀವು ನಮ್ಮ ಫ್ಯಾಕ್ಟರಿ MD ಆಗಿ ಕೆಲಸ ಮಾಡಿದ್ದಕ್ಕೆ, ನನ್ನನ್ನ ಇಷ್ಟೊಂದು ವರ್ಣಿತವಾಗಿ ನನ್ನನ್ನ ಹೊಗಳಿದ್ದಕ್ಕೆ ನಿಮಗೆ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತೀನಿ. ತಾವಿನ್ನು ಹೋಗ್ಬೋದು. ಹೊರಟು ಹೋಗಲು ಬಂದಿಲ್ಲ ಕಾವೇರಿ. ಆ ಕೃಷ್ಣೇವರಿನಲ್ಲಿ ಘಟಪ್ರಭೆ ಒಂದಾಗಿ ಸಂಗಮವಾದಂತೆ ಕಾವೇರಿ ಎಂಬ ನಿನ್ನಲ್ಲಿ ನಾವೊಂದಾಗಿ ಪ್ರೇಮ ಲೀಲಾ ಜಾಲವಾಡಲು ಬಂದಿರುವೆ. ವಿಕ್ರಮ್, ಮಾತಿಗೆ ಮಾತು ಬೆಳೆಸಿ ಸಮಯ ಕಳೆದಂತಲ್ಲ, ನಿನ್ನ ಮಾತಿನ ಅರ್ಥವೇ ಅತಿ ಆಯ್ತು. ಸುಮ್ಮನೆ ಮರ್ಯಾದೆಯಿಂದ ನಿನ್ನ ಕಾಲಿಗೆ ಬುದ್ಧಿ ಹೇಳಿದ್ರೆ ಸರಿ, ಇಲ್ಲದಿದ್ರೆ ನನ್ನ ಚಮತ್ಕಾರ ಏನು ಅಂತ ನಾನು ತೋರಿಸಬೇಕಾಗುತ್ತೆ. ನನಗೆ ಎಚ್ಚರ. ಕಾವೇರಿ, ವರ್ಷ ಪೂರ್ತಿ 18 ತುಂಬಿದರು ಇನ್ನೂ ಕೊರಳಿಗೆ ತಾಳಿ ಇಲ್ಲದೆ ಕಂಗಾಲಾಗಿ ಕೊರಗುವ ನೀನು ಚಮತ್ಕಾರದ ಹಾದಿಯನ್ನು ಹಿಡಿದಿದ್ದೇ ಆದರೆ ನನ್ನ ಕೈಯಿಂದಲೇ ಬೀದಿ ಪಾಲಾಗುವುದು ನಿನ್ನ ಜೀವನ.
ಚಿಕ್ಕನ ರತಿ ನೀನಾದರೆ ವ್ಯತೆ ಪಡದೆ ಮೆರೆಯುವೆ ಈ ವಿಕ್ರಮನಾಶ್ರಯದಲ್ಲಿ. ನಿನ್ನಂತ ಸಾವಿರಾರು ನಾಯಿಗಳಿಗೆ ಆಶ್ರಯ ನೀಡುವ ಆಶ್ರಯದಾತ ಎನಿಸಿಕೊಂಡಿರುವ ನನ್ನ ತಂದೆ ಮುಂದೆ ಆ ನಿನ್ನ ಮಹಡಿ ಮಂಟಪ ಎಲ್ಲವೂ ಶೂನ್ಯ ಶೂನ್ಯ ಇದ್ದ ಹಾಗೆ. ಏ ಹುಚ್ಚಿ, ಹಸಿವೆ ಆಗಿದೆ ಎಂದು ಚಿನ್ನದ ಅಂಗಡಿಗೆ ಹೋಗಿ ಮೃಷ್ಟಾನ್ನ ಕೊಡಿ ಎಂದು ಕೇಳಿದರೆ ಅವರ ಹಸಿವು ನೀಗುವುದೇ? ಇಲ್ಲ, ಹಾಗಾಗುವುದು ನಿನ್ನ ಮಾತಿನ ಅರ್ಥ. ವ್ಯರ್ಥ ಯೋಚನೆ ಮಾಡಲು ನಿಮ್ಮವುದು ನಾನೆಂದು ಈ ನಿನ್ನ ಮಧುಚಂದ್ರನ ಕೈ ಚಾಚಿ ಕೇಳಿದರೆ ಈಗಲೇ ನಿನ್ನ ಕೊಳ್ಳಲ್ಲಿ ಕಂಗೊಳಿಸುವುದು ಈ ಮುತ್ತಿನ ಮಾಂಗಲ್ಯ. ವಿಕ್ರಮ್, ಮಾಂಗಲ್ಯ ತೋರಿಸಿ ಮಾಡಿದೆ ಅಂತ ಮುಂದೆ ಬಂದಿದ್ದೆ ಆದ್ರೆ ನಿನ್ನ ಅಂಗಾಂಗವನ್ನ ಸುತ್ತಕೊಳ್ಬೇಕಾಗುತ್ತೆ ಈ ನನ್ನ ಕೈಯಲ್ಲಿ. ರಾಜನನ್ನೇ ಬೆನ್ನಿಗೆ ಕಟ್ಟಿಕೊಂಡಿರುವ ಈ ವ್ಯಕ್ತಿಗಳಿಗೆ ಪ್ರಾಣದ ಭೀತಿಯೇ ಇಲ್ಲ. ಸುಮ್ಮನೆ ನೀ ನನ್ನ ಮಾತಿಗೊಲಿದು ಬರೆದಿದ್ದರೆ ಅಂದು ನಡೆದ ದ್ರೌಪದಿಯ ಸೀರೆಯ ವಸ್ತ್ರಾಪಹರಣ ಇಂದು ಇಲ್ಲೇ ನಡೆಯಬೇಕಾದಿತ್ತು. ಎಚ್ಚರ! ಹುಚ್ಚ, ಅಂದು ನಡೆದ ಪಗಡೆ ಆಟ ಇಂದು ನಡೆಯುವುದಿಲ್ಲ. ಅಂದಿನಂತ ನಡೆಯುತ್ತೆ ಅಂತ ನಿನ್ನ ಮುಂದೆ ಬಂದಿದ್ಯಾದ್ರೆ ಈಗಲೇ ಪೊಲೀಸರಿಗೆ ಫೋನ್ ಮಾಡಿ ನಿನ್ನ ಒದ್ದು ಲೋಕ ಪ್ರಶ್ನಿಸಬೇಕಾಗುತ್ತೆ. ಪೊಲೀಸ್ ಸ್ಟೇಷನ್ ನನ್ನನ್ನ ದಿನನಿತ್ಯದ ಕೊಲೆ ಸುಲಿಗೆ, ಹೆಣ್ಣಿನ ಮಾನಾಪಹರಣ ಕಾಕೆಯ ಕಣ್ಮುಂದೇನೆ ನಡೆದ್ರು ಕಣ್ಮುಚ್ಚಿ ಕುಳಿತಿರುವ ಈ ನಿನ್ನ ಪೊಲೀಸ್ ಸ್ಟೇಷನ್ ನನ್ನನ್ನೇನು ಮಾಡಲಾರ್ದು ಕಾವೇರಿ. ಅಪ್ಪಿ ತಪ್ಪಿ ನನ್ನನ್ನೇನಾದ್ರೂ ಅರೆಸ್ಟ್ ಮಾಡಿ ಲಾಕಪ್ಗೆ ಹಾಕಿದ್ರೆ ಕ್ಷಣಾರ್ಥದಲ್ಲಿ ಕೋರ್ಟಿನ ಕಟ್ಟೆ ಹತ್ತಿ ಕೋರ್ಟಿನ ನ್ಯಾಯಾಧೀಶನ ಎದುರು ನೋಟಿನ ಕಟ್ಟನ್ನೇ ಎಸೆದು ಹೊರಬರುವ ಈ ಕಲಿಗಾಲದಲ್ಲಿ ತೇರಾ ಕಾನೂನ್ ಮೇರೆ ಜೂತಕ್ಕೆ ನೀಚೆ. ನಿನ್ನಂತ ನರಮಾದನಿಗೆ ಒದ್ದು ಬುದ್ಧಿ ಕಲಿಸಲಿಕ್ಕೆ ಬಂದೇ ಬರ್ತಾರೆ ಈ ಸಮಾಜದ ವೀರಗತಿಯರು. ಸಮಾಜ ಇದೊಂದು ವೀರಗರತಿಯರ ಸಮಾಜ. ಕಾವೇರಿ, ಈ ನಿನ್ನ ಸುಳ್ಳರ ಸಮಾಜದಲ್ಲಿ ಎಂತೆಂಥ ಗರತಿಯರಿದ್ದಾರೆ ಗೊತ್ತಿ? ಗಂಡನೇ ದೇವರೆಂದು ಪತಿಭಕ್ತಳಂತೆ ನಡೆಸಿ ಆಡಂಬರದ ಆಸೆ ತೋರಿಸಿದ ಬಂಡನ ಕೈ ಹಿಡಿದು ತಿರುಗುವ ಬಂಡ ಹೆಣ್ಣುಗಳೆಷ್ಟೆಲ್ಲ ಈ ನಿನ್ನ ಸಮಾಜದಲ್ಲಿ. ಪತಿ ಸೇವೆ ಮಾಡದ ಸತಿ 108 ವ್ರತ ಮಾಡಿದರೆ ಫಲ ಎಂಬ ಹಿತಬೋಧನೆ ಗೊತ್ತಿದ್ದರು ಪತಿಭಕ್ತಳಂತೆ ನಟಿಸಿ ಮಿಟ ಪುರುಷನ ಸಂಘ ಬಯಸಿದ ಬಿಡಾಡಿ ಹೆಣ್ಣುಗಳೆಷ್ಟೆಲ್ಲ ಈ ನಿನ್ನ ಸಮಾಜದಲ್ಲಿ. ಹಾಗಂದಾಗ ಸತಿಯೇ ಸದ್ಗುಣವತಿ ಎಂದು ನಂಬಿದ ಗಂಡನಿಗೆ ಅನೇಕ ಮಕ್ಕಳನ್ನು ಹೆತ್ತುಕೊಟ್ಟು ಕೊನೆಗೆ ಆ ಮಕ್ಕಳನ್ನು ಕಟ್ಟಿಟ್ಟು ಮತ್ತೊಬ್ಬನೊಂದಿಗೆ ಓಡಿ ಹೋದ ಆಧಾರ ಹೆಣ್ಣುಗಳಿಗೆಲ್ಲ ಈ ನಿನ್ನ ಸಮಾಜದಲ್ಲಿ. ಅಂದಾಗ ಎಲ್ಲಿಂದ ಬಂದುವರು ಒಂದು ದೇವರು ಆ ನಿನ್ನ ವೀರಗರತಿಯರು. ಹೆಣ್ಣೆ ಈ ಜಗದ ಕಣ್ಣೆಂದು ಪೂಜಿಸುವ ಈ ಕಾಲದಲ್ಲಿ ಹೆಣ್ಣಿನ ಬಗ್ಗೆ ಇಷ್ಟೊಂದು ಹೀನವಾಗಿ ಮಾತಾಡಿದೆಯಲ್ಲ. ರಕ್ತ ಜಾರತನದ ರಕ್ತ, ಜಾರತನದ ರಕ್ತವನ್ನು ಜಾಲಾಡಿಸುವ ಹೆಣ್ಣೆ ನಾಗರ ಹಾವಿನಂತೆ ನಿನ್ನ ಚಂದುಟಿ ಕಚ್ಚದ ಬಿಡಲಾಗಿ ಕಚ್ಚೆ ತೆತ್ತಿನಂತ ಕೆಚ್ಚದ ಮುಂದೆ ಮಾಡಿ ಬಂದಿದ್ಯಾದ್ರೆ ನನ್ನ ಮಚ್ಚೆಯಿಂದ ಮಾತಾಡ್ತದೆ ಬಿಡಲಾರೆ ಹೆಣ್ಣು. ರೊಚ್ಚಿನಿಂದ ಹೊರನಾಡುವ ನನ್ನ ಕ್ರೋಧಾಗ್ನಿ ಕಿಚ್ಚಿನಿಂದ ನಿನ್ನ ಶೀಲ ತಿಂದು
ಕೈ ಬಿಟ್ಟು ನಿಲ್ಲಲೇ ಈ ಭವ್ಯ ಭಾರತದ ದಿವ್ಯ ನಾರಿಯನ್ನ. ನೋಡಿ ವಿಕ್ರಮ್, ಇಂಥ ಹೆಣ್ಣು ಮಕ್ಕಳು ಇಟ್ಟುಕೊಳ್ಳೋ ಅರಿಶಿನ ಕುಕ್ಮನೆ ನಮ್ಮ ನಾಡಿನ ಬಾವುಟನಾಗಿ ಮಾಡಿಕೊಂಡವರು ನಾವು. ಆ ಬಾವುಟನೆ ಮುಟ್ಟಿದ್ರನೇ ಬಿಡಲ್ಲ. ಇನ್ನಿಂತ ಹೆಣ್ಣು ಮಕ್ಕಳನ್ನು ಮುಟ್ಟಿದ್ರೆ ಬಿಡ್ತೀವ? कत्तर मेरे प्यार के इस चदरंग की खेल में बागात काटने वाला कुत्ता कौन है रे तू? यार ले ನೀನು అలాంటి అమ్మాయిలపై నిరంతర పేరుగింది. వారిగో జాలని హుడుతున్నారు. నీలాంటి నీచమైన పిల్లలు కన్ను కత్తిరించండి. వీడి రక్తం తాగేవాడు సత్యవంత. ನಿತ್ಯ ಹೆಣ್ಣು ಮಕ್ಕಳ ಮೇಲೆರಗಿ ತಮ್ಮ ಸಾರಜನವನ್ನು ಬಿಸುವ ನಿನ್ನಂತ ಏಸಿ ನನ್ನ ಮಕ್ಕಳ ಕಣ್ಣು ಕೆತ್ತು ಬೇಸಿ ರಕ್ತ ಕುಡಿಯುವ ಸತ್ಯವಂತ. ಸತ್ಯ ನಿಮ್ಮಂತರಿಗೆ ಪುನಃ ತೊಟ್ಟರುವೆ ನಿತ್ಯ. ರಥ ಬಂದ್ರೆ ಗಾಳಿ ಬೀಸುತ್ತೆ, ಸತ್ಯವಂತ ಬಂದ್ರೆ ಬಿರುಗಾಳಿನೇ ಬೀಸುತ್ತೆ. ಲೇ ವಿಕ್ರಮ, ಇವನು ಅತ್ಯಂತ ಸತ್ಯನಲ್ಲ. ನಿತ್ಯ ಸಮಾಜದಲ್ಲಿ ನಿಮ್ಮಿಂದ ಆಗುತ್ತಿರುವ ಅನ್ಯಾಯಗಳು ಕೊಟ್ಟು ಹೆಚ್ಚಿರುವ ಭ್ರಷ್ಟಾಚಾರದ ವಿರುದ್ಧ ಕಿಡಿಕಾರಿ ಧರ್ಮ ಸಾಮ್ರಾಜ್ಯ ನಿರ್ಮಿಸಬೇಕೆಂಬ ಹಠ ತೊಟ್ಟಿರುವ ಪರಮ ಸತ್ಯ ನಾನು. ಪರಮ ಸತ್ಯ ಸತ್ಯ. ಈ ವಿಕ್ರಮ್ ಬರೋವರೆಗೂ ಬೇರೆಯವ್ರ ಹವ. ಈ ವಿಕ್ರಮ್ ಬಂದ ಅಂದ್ರೆ ವಿಕ್ರಮನದೇ ಹವ. ನಿನ್ನಂತ ಎಷ್ಟೋ ನಾಯಿಗಳು ನನ್ನ ಸಾಹಸ ಸುಳಿಯಲ್ಲಿ ಸಿಟ್ಟು ಸತ್ತು ಹೋಗಿರುವಾಗ ನಿನ್ನಂತವನ ಬೆದರಿಕೆ ನನಗಲ್ಲ. ಮರ್ಯಾದೆಯಿಂದ ನೀನಿವಳ ಕೈ ಬಿಟ್ಟು ಹೋಗದಿದ್ದರೆ ನಿನ್ನ ಗತಿ ಅದು ಗತಿಯಾದೀತು. ಎಚ್ಚರ. ಈ ನಿನ್ನ ಎಚ್ಚರಿಕೆಗೆ ಮಾತಿಗೆದರಿ ನನ್ನ ಕೆಚ್ಚಲ ಬೆಳೆಸಿಕೊಳ್ಳುವಂತ ನಾಮರ್ಥ ನಾನಲ್ಲ. ಒಮ್ಮೆ ಕೈಗೆ ಕಂಕಣ ಕಟ್ಟಿ ರಣನೈಜಕ್ಕೆ ಕೊಟ್ಟದು ಮಿಳಿದರೆ ಸಾಕು. ನಿನ್ನಂತ 1000 ಪುಣ್ಯಗಳು ಬಂದರು ಒಂದೇ ಕ್ಷಣದಲ್ಲಿ ರಕ್ತ ಚಿಪ್ಪಿ ಬಿಡ್ತೀನಿ. ಆತ ಪತ್ರ ಗಂಡಿನ ನಿನ್ನೆ ಬಿದ್ರ ನೀವು ಗಂಡ ಆಗಿದ್ರು ಮೊಟ್ಟವಾದೇನ ನನ್ನ ದಾಟಿಗಳನ್ನ. ಈ ಶಕ್ತಿಯನ್ನ ತೋರಿಸುವ ನೀನು ಹಿಂದೆ ನಿನ್ನ ಮಲತಾಯಿಯ ಕೊಲೆಯಾದಾಗ ಎಲ್ಲಿ ಅಡಗಿತ್ತು ಈ ನಿನ್ನ ಗಂಡಸ್ತನ ಎಂಬ ಧೈರ್ಯ? ನೀ ಆ ತಾಕತ್ತಿನ ತಲವಾರು ನಿನ್ನಲ್ಲಿದ್ದಿದ್ದೇ ಆದರೆ ಆ ಕೆಲಸ ಮಾಡಿ ತೋರಿಸು ನೋಡೋಣ. ವಿಕ್ರಮ 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 ಮಲಗಿದ ಸರ್ಪಣ ಹೊಡೆದಿಸಿ ಅವನ ಮುತ್ತನ್ನು ಮಾಡಿಕೊಂಡೇ ಮಗನೇ. ಆನನ ಮಲತಾಯಿ ಪ್ರಾಣಕ್ಕೆ ಕಾರಣವಾದವರು ಯಾರೆಂದು ಗೊತ್ತಾದರೆ ಬರೀ 10 ಸೆಕೆಂಡ್, ಆ 10 ಸೆಕೆಂಡಿನಲ್ಲಿ ಅವರು ನೆತ್ತಿನ ಸೇರಿಡ್ತೇನೆ. ವಿಕ್ರಮ, ಈ ನನ್ನ ಆವೇಶ ಹೊಡೆದರೆ ನೀ ಇಲ್ಲೇ ಬಿಡದ ಇಲ್ಲೇ ನಿಂತರ ಮೊದಲು ನಿನ್ನ ದೇಹವನ್ನು ಕಡಿಮೆಯನ್ನು ಎಚ್ಚರ ಮಗಳು. ದಾಹ ತೀರಿಸುವ ನನ್ನ ಮೋಹಕ್ಕೆ ಪಾಶ ಎಸೆದ ಈ ಸುಂದರ ಕುಸುಮವನ್ನು ಹಸಿದ ಸಿಂಹದಂತೆ ಒಂದೊಂದು ದಿನವಾದರೂ ಬೇಟೆಯಾಡದೆ ಬಿಡಲಾರೆ. ಸತ್ಯ, ಇದು ನನ್ನ ಚಾಲೆಂಜ್. ಚಾಲೆಂಜ್ಗೆ ಈ ಸತ್ಯ ನೆರೆಯಲ್ಲಿ ಚಂದು ಕಡಿಮೆ ಆಗಲ್ಲ ಮರಿ, ನೆನಪಿರಲಿ. ಶ್ರೀಮಂತರ ಮಗಳು ಏನ್ರಿ ಕವಿರ? ಶ್ರೀಮಂತರ ಮಗಳು ಒಂದು ದುರಂಕಾರದಿಂದ ತಿರುಗಿದ್ರು ಇದೇ ಅಂತ ಗೊತ್ತಾಗ್ತದೆ. ಹೋಗಿ ಹೋಗಿ ಮನೆಗೆ
ನಿಲ್ಲಿ ಸತ್ಯವಂತ, ನೀವೆಂತವರು ಅಂತ ನನಗೆ ಈಗ ಅರಿವಾಯಿತು. ಈ ಬೇಟೆಗಾರನ ಬಲೆಯಿಂದ ನನ್ನ ಮಾನ ಪ್ರಾಣವನ್ನ ಕಾಪಾಡಿದ ಧೀರ ನೀವು. ಅಂದು ನಮ್ಮ ಮನೆಯಲ್ಲಿ ನಿಮಗೆ ಬಾಯಿಗೆ ಬಂದ ಹಾಗೆ ಮಾತನಾಡ್ಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಇರ್ಲಿ, ಒಂಟಿ ಆದ ನೀವು ಮನೆಗೆ ನಡೆಯಿರಿ, ನಾ ಬರ್ತೀನಿ. ನಿಲ್ಲು ಸತ್ಯ. ಸತ್ಯ, ನನ್ನಲ್ಲಿದ್ದ ದುರಂಕಾರವೆಲ್ಲವೂ ದೂರಾಗಿ ನಿಮ್ಮಲ್ಲಿ ನಾನು ಮರುಹುಟ್ಟಿದ್ದೆ. ಈ ನಿಮ್ಮ ಶೌರ್ಯ ಧೈರ್ಯವನ್ನ ಕಂಡು ನಾನು ತುಂಬಾ ಮೆಚ್ಚಿಕೊಂಡಿದ್ದೇನೆ. ನನ್ನ ಧೈರ್ಯ ಶೌರ್ಯ ಮೆಚ್ಚಿಕೊಳ್ಳುವುದಕ್ಕಿಂತ ಮುಂಚಿತವಾಗಿ ಆ ನಿನ್ನ ಚಿಕ್ಕ ಮನಸ್ಥಿತಿ ಅರ್ಥ ಮಾಡಿಕೊಂಡು ನಿನ್ನ ತಾಯಿ ಯಾರಿಂದ ಕೊಲೆ ಆಯ್ತಂದು ಅದನ್ನು ಯೋಚನೆ ಮಾಡ್ಕೊ ಮೊದಲು. ಅಷ್ಟೇ ಅಲ್ಲ, ಅದರ ಬಗ್ಗೆ ನಾನು ಸ್ಟಡಿ ಮಾಡ್ತೀನಿ. ಆದ್ರೆ ನೀವು ಮಾತ್ರ ನನ್ನನ್ನ ಸತಿಯನ್ನಾಗಿ ಸ್ವೀಕರಿಸಿ ಅಂತ ನಾನು ಮಾಡಿ ಹಿಡಿದು ಬೇಡಿಕೊಂಡು. ಎದ್ದೇಳು ಕಾವೇರಿ, ಎದ್ದೇಳು. ಮೊದಲು ಈ ಮಾತನ್ನು ತೆಗೆದಾಕು. ಯಾಕಂದ್ರೆ ನನ್ನ ಹುಟ್ಟು ಕುಲವೈರಿಯಾದ ನಿನ್ನ ತಂದೆಯಿಂದ ನಿನಗೆ ತೊಂದರೆ ಆಗಬಹುದು. ಅದು ಅಲ್ಲದೆ ಈ ನಿನ್ನ ಶ್ರೀಮಂತದ ಒಡತಿಗೆ ಈ ಬಡವ ಜೊತೆ ಆಗಲಾರ. ಸತ್ಯ, ಎಂತ ತೊಂದರೆ ಬಂದ್ರೂ ಕೂಡ ಅದನ್ನ ಎದುರಿಸಿ ಸದಾ ನಿಮ್ಮ ಚರಣದಾಸಿಯಾಗಿ ಸಾಯಿದೆ. ಬಾ ಸತ್ಯ, ಹೂವು ಎಷ್ಟೇ ಎತ್ತರಕ್ಕೆ ಉಪ್ಪರಿಕೆಯಲ್ಲಿ ಬೆಳೆದ್ರೂ ಕೂಡ ಹೂವಿನ ಸುಗಂಧವನ್ನ ಹೀರುವ ಶಕ್ತಿ ದುಂಬಿಗೆ. ನಾನು ಎಷ್ಟೇ ಹಣದ ಒಡತಿ ಇದ್ರೂ ಕೂಡ ನಾನೇ ಅಲ್ವೇ ನಿಮ್ಮ ಸತಿ. ಸತ್ಯವಾಗಲು ನಿತ್ಯ ಬೆಳಗುವ ಸೂರ್ಯಚಂದ್ರನ ಮೇಲಾನೆ ಮಾಡಿ ಸತ್ಯವಾಗ್ಲೂ ಅಂತ ಐ ಲವ್ ಯು ಸತ್ಯ, ಐ ಲವ್ ಯು. ಮುಂಜಾನೆ ಮಂಜಿನಲ್ಲಿ ತೇಜಪುಂಜವಾಗಿ ಕಾಣುತ್ತೋ ಈ ನಿನ್ನ ಹೃದಯವನ್ನು ರಂಜಿಸಿ ಆನಂದಿಸುವ ಧರೆಯನ್ನು